ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ ಯಾವುದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ನಿಜವಾಗ್ಲೂ ಈ ಒಂದಿಷ್ಟು ಹಾಸ್ಪಿಟಲ್ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ನನಗೆ. ಒಂದಿಷ್ಟು ಹಾಸ್ಪಿಟಲು ಎಷ್ಟು ಒಂದು ಒಳ್ಳೆ ನೇಮ್ ಇದೆ, ಒಂದು ಒಳ್ಳೆ ಹೆಸರಿದೆ. ಆ ಒಂದಿಷ್ಟು ಹಾಸ್ಪಿಟ್ಲ್ಗಳಲ್ಲಿ ಏನಕ್ಕೆ ಈ ಥರ ಮಾಡ್ತಾರೆ ಅಂದರೆ ದುಡ್ಡೇ ಮುಖ್ಯ. ಅವ್ರಿಗೆ ದುಡ್ಡು ಬಿಟ್ಟರೆ ಮನುಷ್ಯರಿಗೆ ಬೆಲೆನೇ ಇಲ್ವಾ, ಮಕ್ಕಳುಗಳಿಗೆ ಬೆಲೆನೇ ಇಲ್ವಾ ಅಂತ ಅನಿಸ್ಬಿಟ್ಟಿದೆ. ಹೇಳ್ಕೋಬೇಕು ಅಂದರೆ ನಾನು ಕಂಡಂಥ ಡಾಕ್ಟ್ರುಗಳಲ್ಲಿ ತುಂಬ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಇಲ್ಲಿ ಇವಾಗ ನೋಡಿ, ಇನ್ನು ಮಂಡ್ಯದಲ್ಲಿ ಬರೀ 5 ರೂಪಾಯಿ ಆದರೆ ಅವ್ರು ಕೊಟ್ಟರೆ ಕೊಡ್ಬೋದು, ಕೊಡ್ತಾನಂದ್ರೆ ಇಲ್ಲ. 5 ರೂಪಾಯಿನೂ ಕೂಡ ಅವ್ರ ಪಾಪ ಕೇಳೋದೇ ಇಲ್ಲ. ಹಿಂಗೆ ತೊಗೊಂಡೋಗಿ ಬಿಸಾಕ್ಬಿಟ್ಟು ಹೋಗ್ತಾರಪ್ಪ. ಅಪ್ಪ ತೊಗೊಂಡೋಗಿ ಅದನ್ನ ದೇವ್ರ ಉಂಡಿಗೆ ಹಾಕ್ತಾರನ ಅವರು ಡಾಕ್ಟ್ರು. ಅವ್ರು ನೋಡಿದ್ರೆ ಅವ್ರನ್ನ ದೇವರು ಅಂತಲೇ ಅನ್ಕೋಬೇಕು. ಯಾಕೆ ದಿನ ಒಂದು 100 ಜನಕ್ಕೆ ಹೋಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ನಾವು ಒಂದೊಂದು ಹಾಸ್ಪಿಟ್ಲ್ಗಳನ್ನ ನೋಡಿದ್ದೀವಿ. ನನಗೆ ಒಂದು ಕಡೆ ಮೋಸ ಆಯಿತು. ನನಗೆ ಗರ್ಭಕೋಶ ಆಪ್ರೇಷನ್ ಮಾಡಿಸ್ಕೊಂಡು ಅಂಡಾಶಯ ತೆಗೆದಾಗ ರೈಟ್ ಸೈಡ್ ತೆಗಿಯೋಕೆ ಹೋಗಿ, ಲೆಫ್ಟ್ ಸೈಡ್ ತೆಗಿಯೋಕೆ ಹೋಗಿ ರೈಟ್ ಸೈಡ್ ತೆಗೆದು, ಲೆಫ್ಟ್ ಸೈಡ್ ತೆಗೆದಿದ್ದೀವಿ ಅಂತ ಮೆನ್ಷನ್ ಮಾಡಿ ನನ್ನನ್ನು 5-6 ವರ್ಷ ನರಳವಾಗಿ ಮಾಡಿದ್ರು. ಅದೇ ರೀತಿ ಆಗಿನಿಂದ ನನಗೆ ಡಾಕ್ಟ್ರುಗಳು ಅಂತಂದರೆ ಯಾವ ಡಾಕ್ಟ್ರು ನಂಬಬೇಕು, ಯಾವ ಡಾಕ್ಟ್ರು ನಂಬಾರ್ದು ಅನ್ನೋಷ್ಟು ನನಗೆ ಒಂಥರ ಅನಿಸ್ಬಿಟ್ಟಿದೆ. ಇವಾಗಲೂ ಕೂಡ ನಮ್ಮ ಪಾಪು ಡೆಲಿವರಿ ಆದಮೇಲೆ ನಿಜವೂ ಎಷ್ಟು ಕಣ್ಣಲ್ಲಿ ನೀರು ಹಾಕಿದ್ದೀವಿ ಅಂತಂದರೆ ಹೇಳ್ಕೊಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಪಾಪು ಆಯ್ತು ಅಂತ ಖುಷಿ ಪಡೋದು ಅಥವಾ ತಾಯಿ ಮಗನ ದೂರ ಮಾಡಿದ್ರು ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗಲಿಲ್ಲ. ಪಾಪು ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ನಮಗೆ 1 ಅವರ್ನೂ ಪಾಪನ ಹೊರಗಡೆ ತಂದು ಕೊಡಲಿಲ್ಲ. ಡೆಲಿವರಿ ಆಗಿರೋದು 9 ಗಂಟೆ 5 ನಿಮಿಷ, ನಮಗೆ ತೋರಿಸಿರೋದು 10-10:30 ಟೈಮಿಂಗ್ಸು. ನಾನು ಕೇಳಿದೆ ಪಾಪುನಲ್ಲಿ, ಈಗ ಡೆಲಿವರಿ ಆಯ್ತಲ್ಲ, ಪಾಪು ಒಳ ಸೌಂಡ್ ಕೇಳಿಸು, ಮಗು ಆಯಿತು ಅಂತ ಹೇಳಿದ್ರು. ಗಂಡು ಮಗು ಆಯಿತು ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾವು ಇದ್ವಿ. ಇನ್ನು ಮಗು ಎಲ್ಲಿ ಅಂದರೆ ಡಾಕ್ಟ್ರ್ ಬಂದು ಕೊಡ್ತಾರೆ ಅಂದರೆ 1:30 ಗಂಟೆ ಟೈಮ್ ನಮ್ಗೆ ಮಗುನ ತೋರಿಸ್ಲಿಲ್ಲ. ಆ ಪ್ರೊಸೆಸ್ ಏನೇನಿದೆ, ಈಗ ಶೈಲಿಗೆ ಡೆಲಿವರಿ ಆಗಿರುತ್ತೆ, ಅದು ಹೊಲಿಗೆ ಹಾಕೋದು ಅದೆಲ್ಲ ಇದ್ದೇ ಇರುತ್ತಲ್ಲ. ಆ ಪ್ರೊಸೆಸ್ ಎಲ್ಲ ಮುಗಿಸಿದ ನಂತರ ಡಾಕ್ಟರ್ನೇ ಕರ್ಕೊಂಬಂದು ತೋರಿಸಿದ ತಕ್ಷಣ ನಿಜವೂ ಪಾಪು ತುಂಬಾ ಚೆನ್ನಾಗಿದ್ದ. ನೋಡಿ ಖುಷಿ ಆಯಿತು. ಅದರಲ್ಲೂ ಶೈಲಿಗೆ ಮೊದಲೇ ಕರ್ಕೊಂಡೋಗಿ ತೋರಿಸಿದ್ದಾರೆ. ಅವರೊಂದು ವೀಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪಾಪು ಈ ಥರ ಶೈಲಿ ಮುಂದಕ್ಕೆ ಹೋದರೆ ಬಾಯಿ ಬಿಟ್ಕೊಂಡೆಲ್ಲ ಹೋಗಿದೆ. ನಾವು ನೋಡಿದಾಗಲೂ ಪಾಪು ಕೂಡ ಚೆನ್ನಾಗಿತ್ತು. ಪಾಪನ 1 ನಿಮಿಷ ಹಿಂಗೆ ತೋರ್ಬಿಟ್ರು, ಮತ್ತೆ ಒಳಗಡೆ ಕರ್ಕೊಂಡೋದ್ರು. ಆ ಪಾಪುನ ಇದರಲ್ಲಿ ಇಡ್ತೀವಿ, ಏನೋ ಬೆಚ್ಚಗಿರೋ ಹಂಗೆ ಇಡ್ತೀವಿ ಅಂತ ಹೇಳ್ಬಿಟ್ಟು ಸರಿ ಅಂತ ನಾವು ಹೇಳಿದ್ವಿ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಸುನೀಲ್ನ ಒಳಗಡೆ ಕರೆದು ಮಾತಾಡ್ಬೇಕಾದ್ರೆ ನಾವು ಹೊರಗಡೆಯಿಂದ ನೋಡ್ತಿದ್ವಿ ಗ್ಲಾಸೆಲ್ಲ. ನಾವು ನಿಜವಾಗ್ಲೂ ಮನ್ಸಿಗೊಂಥರ ಭಯ, ಆತಂಕ. ಅಂದರೆ ಶೈಲಿಗೆ ಇದೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಇಲ್ಲಿ ಯಾರಿಗೇನಾಯಿತು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಸುನೀಲ್ ಒಬ್ಬರು ಒಳಗಡೆ ಮಾತಾಡ್ತಿದ್ದಾರೆ, ನಾವು ವಿಂಡೋಸಿಂದ ಹೊರಗಡೆಯಿಂದ ಗ್ಲಾಸಲ್ಲಿ ನೋಡ್ತಿದ್ದೀವಿ. ಅವರು ಮಾತಾಡೋ ರೀತಿ, ಒಂದು ಶೈಲಿ, ಕೈನ ಈ ಥರ ಎಲ್ಲ ಹಿಂಗೆ ಮಾತಾಡ್ಕೊಂಡು ಅವ್ರು ಒಳಗಡೆ ಏನೋ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಅದು ನಮಗೆ ಅರ್ಥ ಆಗ್ತಾಯಿಲ್ಲ. ಏನಾಯಿತು, ಪಾಪುನ ತೋರಿಸಿದ್ರು, ಪಾಪು ಓಕೆ ಚೆನ್ನಾಗಿದ್ದಾನೆ, ಶೈಲಿಗೆ ಏನಾಗಿರ್ಬೋದು, ಏನಾಯಿತು, ಏನು ತೊಂದರೆ ಆಯಿತು, ಅದು ಒಂಥರ ನನಗೆ ನಿಜವಾಗ್ಲೂ ಹೆಂಗಾಯಿತು ಅಂದರೆ ಮನಸ್ಸಲ್ಲಿ ಆತಂಕ ಸ್ಟಾರ್ಟ್ ಆಗೋಯ್ತು. ಭಯನೇ ಅನಿಸ್ಬಿಡ್ತು. ಸುನೀಲ್ ಬಂದು ಈಚೆ ಕೇಳಿದ್ರೆ ಏನೋ ಅದು ಮಗುಗೇನೋ ಸ್ಟಾರ್ಟಿಂಗು ಯಾವ ಥರ ಅನ್ಬೋದು, ಒಂದು ಮಗು ಹುಟ್ಟಿದಾಗ ಹತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ನಮ್ಗೆ ಅಳ್ತಿರೋ ಸೌಂಡು ಕೇಳಿಸಿದೆ. ಅವ್ರು ಹೇಳಿದ್ರು ಇಷ್ಟು ಸಾಲದು, ಅಷ್ಟು ಹತ್ತಿರೋದು, ಮಗು ಅಳ್ತು, ಹುಟ್ಟಿದ ತಕ್ಷಣ ಅಳ್ತು, ಆಮೇಲೆ ಜೋರಾಗಿ ಕಿರ್ಚಬೇಕು, ಮಗು ನಿಲ್ಸೋಕ್ಕೆ ಆಗ್ಬಿಡ್ತು, ಅಷ್ಟು ಅಳಬೇಕು. ಮಗು ಎಷ್ಟು ಅಳ್ತಾ ಇಲ್ಲ, ಅದೊಂದು ಕಾರಣ. ಮೇನ್ ಕಾರಣ ಅವ್ರು ಮಗು ಹತ್ತಿಲ್ಲ ಅನ್ನೋದೇ, ಸುಸ್ತಾಗಿದೆ. ಅದಕ್ಕೆ ಮಗು ಅಳದೇ ಇರೋದಕ್ಕೆ ಸುಸ್ತಾಗಿರ್ಬೋದು. ಅದು ಉಡ್ಬೇಕಾದ್ರೇನೋ ಮಗು ಕರಳು ಬಳ್ಳಿ ಸುತ್ಕೊಂಡಿತ್ತಂತೆ ಪಾಪು ಉಡ್ಬೇಕಾದ್ರೆ, ಅದೇನೋ ಅದರಿಂದ ತೆಗಿಬೇಕಾದ್ರೆ ಅದರಿಂದ ಏನೋ ಪಾಪುಗೆ ಸುಸ್ತಾಗಿರ್ಬೋದು ಅಂತ ಒಂದಿಷ್ಟು ಹೇಳ್ಬಿಟ್ಟು ಮೇನು ಮಗು ಅಳದೇ ಇರೋದೇ ಕಾರಣ ಕೊಡಿದ್ದವರು. ಈ ಸುಸ್ತಿಂದ ಆಮೇಲೆ ಹಾಸ್ಪಿಟ್ಲ್ ಅಲ್ಲಿಗೋದ್ಮೇಲೆ ಎಕ್ಸ್ಪ್ಲೈನ್ ಮಾಡಿರೋದು ನನಗೆ. ಇಲ್ಲಿ ಏನು ಅಂತಂದರೆ ಮಗು ಆ್ಯಕ್ಟಿವ್ ಇಲ್ಲ ಅಂದರೆ ಸ್ವಲ್ಪ ಅಬ್ನಾರ್ಮಲ್ ಥರ ಮಗು ಆ್ಯಕ್ಟಿವ್ ಇಲ್ಲ. ಆವಾಗ ಹೇಗಾಗ್ಬೋದು, ನಮಗೆ ಏನು ಅನಿಸ್ಬೋದು ನಿಜವಾಗ್ಲೂ. ಯಾಕೆ ಅಂದರೆ ಇದು ನಮಗೆ ಹೌದಲ್ವಾ, ಮಗು ಇರ್ಬೋದು ಈ ರೀತಿ. ಯಾಕೆ ಅಂದರೆ ನನಗೆ ಇನ್ನೊಂದು ನೆನಪಾಗೋದು ಅಂತಂದರೆ, ಶೈಲಿಗೆ 1.5 ತಿಂಗಳಿರಬೇಕಾದ್ರೆ, 1 ತಿಂಗಳ ಮೇಲೆ 8 ದಿನ ಆಗಿರ್ಬೇಕಾದ್ರೆ ಬ್ಲೀಡಿಂಗ್ ಆದಮೇಲೆ ಸರಿ ಅದು ಹೊಂಟೋಗಿರುತ್ತೆ ಬಿಡು ಅಂದ್ಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಆಗೋಕ್ಕೆ ಅಂತ ಮೆಡಿಷನ್ ಕೊಟ್ಟಿದ್ರು. ಆಮೇಲೆ 4 ತಿಂಗಳಾದಮೇಲೆ 3.5 ತಿಂಗಳು 3 ತಿಂಗಳ ಮೇಲೆ 20 ದಿನ ಆದಮೇಲೆ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ಆಮೇಲೆ ಅದೇನಾದರೂ ಈ ಥರ ಆಗ್ಬಿಟ್ಟು ಮಗು ಅಬ್ನಾರ್ಮಲ್ ಈ ರೀತಿ ಹುಟ್ಬಿಡ್ತಾ, ನನಗೆ ಏನು ಅಂತಂದರೆ ಹೆಂಗಾಗೋಯ್ತು ಅಂದರೆ ಹೇಳ್ಕೊಳ್ಳೋಕ್ಕೆ ಕ್ಷಣ ಸಾಧ್ಯ ಇಲ್ಲ ನನಗೆ. ನನ್ನ ಮೈಂಡ್ ಸೆಟ್ಟಿಗೆ ಬಂದಿದ್ದು ಅಲ್ಲ, ನನಗೆ ಬೇಗ ಅರ್ಥ ಆದದ್ದು ಅದೊಂದೇ. ಈಗ ಹೇಳ್ಬಿಟ್ರಲ್ಲ, ಈ ಥರ ಇರ್ಬೋದಾ ಅಂದರೆ ಮಗು ನಾವು ನೋಡಿದಾಗ ನಿದ್ರೆ ಮಾಡ್ತಾಯಿತ್ತು. ಹೌದಾ, ಈ ಥರ ಎಲ್ಲ ಆಯಿತಾ, ನಾವೇನಪ್ಪ ಅಂತ ಕರ್ಮ ಮಾಡಿದ್ವಿ, ಈ ಥರ ಒಂದು ಮಗು ಅಂತ. ಅದು ಡೆಲಿವರಿ ಅಷ್ಟು ಸ್ಕ್ಯಾನಿಂಗು, ಅಷ್ಟು ಕೇರ್ ತಗೊಂಡು 15 ದಿನಕ್ಕೊಂದು ಸ್ಕ್ಯಾನು, ಅದು ಇದು ಪ್ರತಿಯೊಂದು ಏನೇನು ಹೇಳ್ತಾರೆ ಅದನ್ನು ಚಾಚು ತಪ್ಪದಂಗೆ ಫುಲ್ಲು ಕೇರ್ ತಗೊಂಡು ಶೈಲಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಕ್ಲೀನಾಗಿ ನೋಡಿಕೊಂಡು ಈ ರೀತಿ ಹೇಳ್ಬಿಟ್ರೆ ಏನು ಅಂತ ಒಂದು ಕ್ಷಣ ಅನಿಸ್ತದೆ. ಮಗು ಅಳದೇ ಇರೋದೇ ಕಾರಣನ ನಾನು ಹೇಳಿದೆ. ಮಗು ಹತ್ತಿಲ್ಲ ಅಂದರೆ ನಮ್ಮ ಬುಜ್ಜಿ ಬೇಬಿ ಕೂಡ ಹತ್ತಿಲ್ಲ. ಅವ್ನು ಹುಟ್ಟಿದಾಗ ಹತ್ತೆ ಅಲ್ಲಿ ಇವ್ನು ಹತ್ತಿರೋ ಸೌಂಡ್ ಕೇಳಿಸ್ಕೊಂಡಿದ್ದೀನಿ.
ಅವನು 3 ತಿಂಗಳವರೆಗೂ ಅತ್ತೇ ಇಲ್ಲ. ಇವನು ಇವಾಗ ಹಾಲು ಕೊಟ್ಟಿಲ್ಲ ಅಂದರೂ ಅಳ್ತಾನೆ, ಅವನು ಅಳ್ತಾನೆ ಇರಲಿಲ್ಲ. ಏನು ಹಿಂಗೆ ಆಗ್ಬಿಡ್ತಲ್ಲ, ಮಗು ನೋಡಿದ್ರೆ ಅಷ್ಟು ಮುದ್ದಾಗಿ ಅಷ್ಟು ಚಂದವಾಗಿ ಹುಟ್ಟಿದ್ದಾನೆ, ನೋಡಿದ್ರೆ ಹೆಣ್ಮಗು ಆಗ್ಬೇಕಾಯ್ತಲ್ಲ, ಇಷ್ಟು ಚೆನ್ನಾಗಿ ಹುಟ್ಟಿದ್ದಾನೆ ಅಂತ ಅನಿಸುತ್ತೆ. ಈಗ ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡೋಗಿ ಮಗುನ ಅಂತ ಹೇಳಲೇ ಇಲ್ಲ. ಅವರೇ ಇಲ್ಲ ಅದು ಇದು ಇದು ಅದು ಅಂತ ಹೇಳಿ ಒಬ್ಬ ನರ್ಸ್ ಫಿಕ್ಸ್ ಮಾಡಿ ಅಲ್ಲೇವ್ರನ್ನೇ ಮತ್ತೆ ಅಂದರೆ ಹಾಸ್ಪಿಟಲ್ ಬೇರೆ ಕಡೆ ಕರ್ಕೊಂಡು ಹೋದದ್ದು. ಮಕ್ಕಳ ಡಾಕ್ಟ್ರು ನೋಡೋಕೆ ಬಂದಿದ್ರು ಅಲ್ಲಿಗೆ. ಒಬ್ಬ ಮಕ್ಕಳ ಡಾಕ್ಟ್ರನ್ನ ಡೆಲಿವರಿ ಟೈಮಲ್ಲಿ ಕರ್ಸ್ಕೊಂಡಿರ್ತಾರೆ. ಅವರು ಈ ಥರ ಹೇಳಿದ್ರು ನಮಗೆ ಡೆಲಿವರಿ ಮಾಡೋದು ಮೇಡಮ್ ಹೇಳ್ತಿದ್ದಾರೆ, ಓಕೆ ಪಾಪು ಏನಿಲ್ಲ ನಾರ್ಮಲ್ ಇದ್ದಾನೆ ಅಂತ ನಾನು 100% ಕೊಡ್ತೀನಿ. ಅವಳು ಶೈಲು ನೋಡ್ಕೊಂಡಿದ್ರಲ್ಲ ಆ ಡಾಕ್ಟ್ರು, ಪಾಪು ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ಇವರು ಈ ರೀತಿ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗ ಮತ್ತು ನಮ್ಮ ಅಳಿಯ ಇಬ್ಬರು ಕೂಡ ಕಾರಲ್ಲಿ ಒಬ್ಬ ನರ್ಸ್ ನಮ್ಮನ್ನು ಕರ್ಕೊಂಡು ಹೋಗಲಿಲ್ಲ, ನರ್ಸ್ ಕರ್ಕೊಂಡೋಗಿ ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಕೊಂಡ್ರು. ಓಕೆ ಡಾಕ್ಟ್ರ್ ಹೇಳಿದ್ರು ಇನ್ನು 6 ಅವರಲ್ಲಿ ನಾನು ರಿಟರ್ನ್ ಕರೆಸ್ತೀನಿ ಪಾಪನ, ಚಿಂತೆ ಮಾಡಬೇಡಿ ಅಂತ. ನಾನು ಅವಾಗ ಡಾಕ್ಟ್ರಿಗೆ ಹೇಳಿದೆ, ಸರಿಯಾಗಿದ್ದರೆ ಶೈಲಿಗೆ ಏನು ಹೇಳೋಕ್ಕೆ ಹೋಗ್ಬಿಡಿ ಮೇಡಮ್, ಯಾಕೆಂದರೆ ಅವಳಿಗೆ ಸಿಸರಿನ್ ಆಗಿದೆ ಆಲ್ರೆಡಿ. ಅವಳಿಗೊಂದು ಇದು ಮೈಂಡಲ್ಲಿತ್ತು, ಈ ಥರ ಎಲ್ಲ ಆಗಿತ್ತು, ಯಾವ ಥರ ಹುಡುತ್ತೋ ಮಗು ಏನಾಗುತ್ತೋ ಅನ್ನೋ ಒಂದು ಭಯ ಇತ್ತು. ಹಾಗಾಗಿ ನಾವು ಹೇಳ್ಬೇಕು ಶೈಲಿಗೆ ಏನು ಹೇಳೋಕ್ಕೆ ಹೋಗ್ಬೇಡಿ ಅತ್ತೆ, ಈ ಥರ ನೀವು ಸುಸ್ತಾಗಿದ್ದೀರಲ್ವ, ಮಗುನ ಕೇರ್ ತಗೊಳಕ್ಕಾಗಲ್ಲ ನಿಮ್ಮ ಕೈಯಿಂದ, ಮತ್ತು ಪಾಪಗೆ ಫೀಡ್ ಮಾಡ್ಸೋಕ್ಕಾಗಲ್ಲ ಒಂದು 6 ಅವರ್ ನಿಮ್ಮ ಕೈಯಿಂದ ಅಂತ ಹೇಳ್ಬಿಟ್ಟು ಪಾಪನ ಒಬ್ಬ ನರ್ಸ್ ವಹಿಸಿದ್ದೀವಿ, ಅಲ್ಲಿ ಬೇರೆ ಕಡೆ ಪಾಪನ ಇರಿಸಿದ್ದೀವಿ ಅಂತ ಹೇಳ್ಬಿಡಿ ಮೇಡಮ್ ಅಂತ ನಾನು ಡಾಕ್ಟ್ರ್ ಜೊತೆ ಮಾತಾಡಿದೆ. ಅವರು ಕೂಡ ಶೈಲಿಗೆ ಅದೇ ರೀತಿ ಹೇಳಿದ್ರು. ಶೈಲು ಕೂಡ ಓಕೆ ಅವಳಿಗೊಂದು ಬೇಜಾರಿತ್ತು, ಪಾಪನ ಒಂದೇ ಸರಿ ತೋರಿಸಿದ್ರು, ಇನ್ನು ಪಾಪನ ನನ್ನ ಹತ್ರ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ICU ಅಲ್ಲೇ ಇದ್ಲು. ನಾನು ಹೋಗಿ ಮಾತಾಡಿದೆ, ಇಲ್ಲ ಪುಟ ಹಿಂಗೆ ಪಾಪನ ಇಟ್ಟಿದ್ದಾರೆ, ಆ ಮಮ್ಮಿ ಡಾಕ್ಟರ್ ಎಲ್ಲ ಹೇಳಿದ್ದಾರೆ ಅಂದರು. ಸರಿ ಆಯಿತು ಅಂದರು, ಒಂದು ಸಮಾಧಾನ ಆಯಿತು. ಸಂಜೆ ಆಯ್ತಿದಂಗೆ ಇಲ್ಲ ಮಗು ಫೀಡ್ ಅಂದರೆ ಹಾಲು ಕುಡಿಯೋಕ್ಕಾಗ್ತಾಯಿಲ್ಲ, ಸೊಕ್ಕು ಮಾಡ್ತಾಯಿಲ್ಲ, ಮತ್ತು ಪಾಪು ಅಳ್ತಾ ಇಲ್ಲ, ಪಾಪು ಸುಮ್ಮನೆ ಮಂಕಕ್ಕೆ ಸುಸ್ತಾಗಿ ಮಲಗಿದ್ದಾನೆ, ಇಷ್ಟೆಲ್ಲ ಹೇಳಿದ್ರು. ಪಾಪುಗೆ ತಾಯಿಯ ಎದೆ ಹತ್ರ ಕರ್ಕೊಂಡು ಹೋದ್ರೆ ತಾನೆ ಪಾಪು ಹಾಲು ಕುಡಿಯುತ್ತೆ. ಅವರೇನೋ ಒಂದು ಟ್ಯೂಬ್ ತಗೊಳ್ತಾರೆ, ಅದರಿಂದ ಪೌಡರ್ ಮಿಕ್ಸ್ ಮಾಡ್ಕೊಳ್ತಾರೆ, ಪಾಪುಗೆ ಬಾಯಲ್ಲಿ ಹಾಕ್ತಾರೆ. ಅಯ್ಯೋ ಇರು ನಾನು ಹೋಗಿ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋದ್ರೆ ಒಳಗಡೆ ಬಿಡ್ತಾಯಿಲ್ಲ. ICU ಒಳಗಡೆ ನಾನು ಇಲ್ಲ ಹೋಗಲೇಬೇಕು, ಪಾಪು ನೋಡಲೇಬೇಕು, ನಾನು ಯಾವ ಥರ ಕಂಡೀಷನಲ್ಲಿದೆ ಪಾಪು ಅಂತಂದ್ಬಿಟ್ಟು ನಾನು ನೋಡಬೇಕು ಅಂತಂದ್ಬಿಟ್ಟು ಒಳಗಡೆ ಹೋಗಿರ್ಬೇಕಾರೆ ಆಲ್ರೆಡಿ ಪಾಪುಗೆ ಆಕ್ಸಿಜನ್ ಅಂತೆ, ಮೂಗಲ್ತ್ರ ಇಲ್ಲೇನೋ ಪೈಪ್ ಥರನಂತೆ, ಮತ್ತು ಕೈಗೆ ಸೂಜಿನಂತೆ, ಹುಟ್ಟದ ಮಗಿಗೆ ಇಷ್ಟೆಲ್ಲ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿರಬೇಕಾದ್ರೆ ನನಗನ್ನಿಸ್ತಲ್ಲ, ಅಲ್ಲ ನಾನು ಬಂದು ಮತ್ತೆ ನೋಡ್ಬಿಟ್ಟು ಪಾಪ ಸಿಕ್ಕಾಬಟ್ಟೆ ಅಳು ಬಂತು ನನಗೆ. ಒಳಗಡೆ ಎತ್ಬಿಟ್ಟೆ. ನಾನು ಸ್ವಲ್ಪ ದೂರದಿಂದನೇ ನೋಡಿದೆ. ಆಲ್ರೆಡಿ ನನಗೆ ತಲೆನೋವು ಬಂದು ನಾನು ಸುಸ್ತಾಗಿ ನಾನು ಮಾತ್ರೆ ಕುಡಿದು ನಾನು ಇಂಜೆಕ್ಷನ್ ತಗೊಂಡು ಹಾಸ್ಪಿಟಲ್ಗೆ ಹೋಗಿದ್ದೀನಿ. ಪಾಪ ಅಲ್ಲಿ ಹೋಗಿರ್ಬೇಕಾದ್ರೆ ಆ ಹುಡುಗಿ ಕೂಡ ಪಾಪ ನೋಡ್ಕೊಳ್ತಿದ್ರು, ನಮ್ಮ ಫಾಲೋವರ್ಸ್ ಅಂತೆ. ಅವ್ರು ಹೇಳಿದ್ರು, ಮೇಡಮ್ ನೀವು ಆಲ್ರೆಡಿ ತಲೆನೋವಿನ ಔಷಧಿ ಎಲ್ಲ ಹಾಕಿದ್ದೀರಂತ. ಇಲ್ಲ ಅಮ್ಮ ನಾನು ದೂರ ನಿಂತ್ಕೊಳ್ಳಿ ತಲೆನೋವಿನ ಔಷಧಿ ಹಾಕಿದೆ, ಮತ್ತೆ ಬರ್ಬೇಕಾದ್ರೆ ಎಲ್ಲ ವಾಶ್ ಮಾಡಿಕೊಂಡು ಹ್ಯಾಂಡ್ ವಾಶ್ ಎಲ್ಲ ಮಾಡಿ ನೀಟಾಗಿ ಬಂದಿದ್ದೀನಿ ಕಣಪ್ಪ ಅಂದೆ. ಹಾಗಂದ್ಮೇಲೆ ಸ್ವಲ್ಪ ದೂರದಿಂದನೇ ಮಾತಾಡಿಸಿ ಅಂದರು. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು 3 ಅಡಿ ದೂರದಲ್ಲೇ ನಿಂತ್ಕೊಂಡು ಮಗುನ ನೋಡಿದೆ. ಮಗು ನೋಡ್ಬೇಕಾರೆ ಕಂಡುಬಿಟ್ಟು ನೋಡಲಿಲ್ಲ ಅವನು. ಆಲ್ರೆಡಿ ನಿದ್ದೆಗೆ ಹೋಗ್ಬಿಟ್ಟಿದೆ, ಇಂಜೆಕ್ಷನ್ ಎಲ್ಲ ಹಾಕಿದ್ರು, ಸಿಕ್ಕಾಬಟ್ಟೆ ಅಳೋ ಬಂತು. ನಾನು ಅಲ್ಲಿಂದನೇ ಎತ್ಕೊಂಡು ಬಂದು ಡಾಕ್ಟ್ರ್ ಹತ್ರ ಕೇಳಿದೆ. ಸರ್ ಅದು ಡಾಕ್ಟ್ರ್ ಹತ್ರ ಕೇಳಿಕೊಂಡು ಪಾಪು ಹತ್ರ ನೋಡಿಕೊಂಡು ಹೊರಗಡೆ ಬರ್ತಾಯಿದ್ದೀನಿ. ಅಲ್ಲೊಬ್ರು ಡಾಕ್ಟ್ರು ಬಂದರು. ಅವ್ರು ಬಂದುಬಿಟ್ಟು ಇಲ್ಲ ಮಗು ಫುಲ್ ಆ್ಯಕ್ಟಿವ್ ಇಲ್ಲ, ಏನಿಲ್ಲ, ಮಗು ಹಾಲು ಕುಡಿತಾ ಇಲ್ಲ, ಅಳ್ತಾ ಇಲ್ಲ, ಏನಿಲ್ಲ, ಪಾಪು ಅಂದರೆ ಅಳಬೇಕು, ಈ ಥರ ಮಾಡಬೇಕು, ಈ ಎಲ್ಲ ಸ್ಕ್ಯಾನಿಂಗ್ ಎಕ್ಸ್ರೇ ಆಲ್ರೆಡಿ ಎಲ್ಲ ಎಕ್ಸ್ರೇ ಎಲ್ಲ ಮಾಡಿಬಿಟ್ಟಿದ್ದಾರೆ ಪಾಪುಗೆ. ಇನ್ನೇನಿದ್ರೆ ತಲೆ ಸ್ಕ್ಯಾನ್ ಮಾಡಬೇಕು, ನರದ್ದೇನಾದ್ರು ಪ್ರಾಬ್ಲಮ್ ಇದೆಯಾ ಏನು ಅಂತ ಹೇಳ್ಬಿಟ್ಟು ನರ ಸ್ಕ್ಯಾನ್ ಮಾಡಬೇಕು. ನನಗೆ ಅಲ್ಲೇ ಹುಚ್ಚು ಕೋಪ ಬಂದುಬಿಡ್ತು ನನಗೆ. ಹುಟ್ಟಿದ ಮಗು ಇಷ್ಟೆಲ್ಲ ಅದು ಅಳುತ್ತಾ ಇಲ್ಲ ಅನ್ನೋ ಒಂದು ಕಾರಣ, ಕೇವಲ ಮಗು ಜೋರಾಗಿ ಹತ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆಲ್ರೆಡಿ ಆ ಮಗುಗೆ ಎಕ್ಸ್ರೇ ಆಕ್ಸಿಜನ್ನು ಏನೋ ಮೂಗಲ್ ಹಾಲು ಕೊಡಲಿಕ್ಕೆ ಮೂಗಲ್ ಪೈಪು ಇಷ್ಟೆಲ್ಲ ಹಾಕಿದಾರಲ್ಲ, ಇಂಜೆಕ್ಷನ್ ಎಲ್ಲ ಕೊಟ್ಟು ನಮ್ಮ ಪರ್ಮಿಷನ್ ಇದೆಲ್ಲ ತಗೊಂಡಿಲ್ಲ ಅವರು. 6 ಅವರ್ ಕರ್ಕೊಂಡು ಬರ್ತೀವಿ ಮಗುನ ಈ ಥರ ಹೀಟಲ್ಲಿ ಇಟ್ಟು ಅಂತ ಕರ್ಕೊಂಡು ಬಂದು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಬೇಜಾರಿತ್ತು. ನಾನು ಕೆಳಗಡೆ ನಮ್ಮ ಪಾಪನ ಕರ್ಕೊಂಡು ಬಂದಿಲ್ಲ, ಅವ್ರ ಹತ್ರ ಬಂದಾಗ ಕೇಳಿದೆ. ಅವ್ರು ಹೇಳಿದ್ರು, ಸರ್ ಡಿಸ್ಚಾರ್ಜ್ ಮಾಡಿಬಿಡಿ ಸರ್ ಪಾಪನ. ಏನಕ್ಕೆ ಡಿಸ್ಚಾರ್ಜ್ ಮಾಡಬೇಕು ಅಂದರು. ಇಲ್ಲ ಸರ್ ನಂಗೆ ಡಿಸ್ಚಾರ್ಜ್ ಮಾಡಿಕೊಟ್ಬಿಡಿ, ಪಾಪುದು ಏನಿದ್ರು ನಾನು ನೋಡ್ಕೊಳ್ತೀನಿ. ನೀವು ಮೇನ್ ಕಾರಣ ಪಾಪು ಇವಾಗ ಹಾಲು ಶಕ್ ಮಾಡ್ತಾಯಿಲ್ಲ, ಎಲ್ಲ ಬಿಟ್ಟರು. ಅವಾಗ ಶಕ್ ಅಂದರೆ ಪಾಪುನ ಹಾಲು ಚೀಪಾಗ್ತಾಯಿಲ್ಲ, ಶಕ್ತಿ ಇಲ್ಲ. ಪಾಪುಗೆ ಹಾಲೇ ಕೊಟ್ಟಿಲ್ಲ, ಊಟದ ಮಗುನ ಎತ್ಕೊಂಡ್ಬಂದರು, ಮಗುಗೆ ಶಕ್ತಿಯಲ್ಲಿ ಬರುತ್ತೆ. ಸರಿ ಇಲ್ಲ ಸರ್ ನನಗೆ ಸಕ್ ಮಾಡಬೇಕಾದ್ರೆ ತಾಯಿ ಹತ್ರ ಕೊಡಬೇಕು, ಮಗು ಹಾಲು ಕುಡಿಯುತ್ತೆ, ಆಮೇಲಿಂದ ಸರಿ ಆಗ್ತಾನೆ ಪಾಪು. ಡಿಸ್ಚಾರ್ಜ್ ಮಾಡೋಕ್ಕಲ್ಲಮ್ಮ, ನಾನು ಡೈಲಿ 100 ಮಕ್ಕಳು ನೋಡ್ತೀನಿ. ಅವ್ರು ಡೈಲಿ 100 ಮಕ್ಕಳಕ್ಕೆ ನಾವು 1000 ಮಕ್ಕಳು ನೋಡ್ಬೋದು. ಹೋಗ್ತೀವಿ ಡಾಕ್ಟ್ರ್ ಆದಮೇಲೆ 1000 ಮಕ್ಕಳು ನೋಡ್ಬೋದು, ಇಲ್ಲ ಅಂತಲ್ಲ. ಮಕ್ಕಳನ್ನು ನಾವು ಎತ್ತಿರ್ತೀವಿ. 2 ಮಕ್ಕಳು ಎತ್ತಿದ್ದೀನಿ, ಸಾಕಿದ್ದೀನಿ, ಮಗಳು ಮದುವೆ ಮಾಡಿದ್ದೀನಿ, ಮತ್ತು ಅದ್ರ ಜೊತೆ ಒಬ್ಬ ಮೊಮ್ಮಗನ್ನು ಸಾಕಿದ್ದೀನಿ. ನಮ್ಮ ಅಕ್ಕದಾಗೆ ನಾವು 6 ಜನ ಇದ್ದೀವಿ. ಅವ್ರಿಗೆಲ್ಲ ಮಕ್ಕಳುಗಳು ನಾವು ಚಿಕ್ಕರಿಂದ ನೋಡಿ ಬಂದಿದ್ದೀವಿ. ಮಕ್ಕಳು ಹೆಂಗೆ ಏನು ಅಂತ ಬುಜ್ಜಿ ಬೇಬಿನ ನನ್ನ ಕಣ್ಣಲ್ಲಿ ರೆಪ್ಪೆ ಥರ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೀನಿ ಒಂದು ಮಗುನ.
ಹಾಂ ಅಂತ ಹೇಳಿದ್ರು. ಸರ್ ನಾನಂದೆ, ಸರ್ ನೀವು 1000 ಮಕ್ಕಳು ನೋಡ್ಬೋದು ಸರ್, ನಾನು ನೋಡ್ಕೊಂಡು ಬರ್ತೀನಿ. ಸಾಕೋದಕ್ಕೂ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್, ನನ್ನ ಕೈಲಿ ಕೊಡಿ ಸರ್ ನನ್ನ ಮಗುನ. ಇಲ್ಲ, ನಾನು ಇಲ್ಲಿವರೆಗೂ ಮಾತಾಡೋದು ನಿಮ್ಮ ಜೊತೆ ಎಲ್ಲ ವ್ಯರ್ಥ ಆಯಿತು, ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ. ಹೌದು ಸರ್, ನನ್ನ ಜೊತೆ ಮಾತಾಡೋಕೆ ನಿಮ್ಮ ಕೈಲಿ ಆಗಲ್ಲ ತಾನೆ, ನನ್ನ ಮಗುನೂ ಕೊಡಿ. ನಮ್ಮ ಮಗುನ ನಮ್ಗೆ ರಿಟರ್ನ್ ಕೊಡೋಕ್ಕೆ ಅವ್ರಿಗೆ ಕಷ್ಟ, ಅವ್ರಿಗೆ ಕೊಡ್ತಾನೇ ಇಲ್ಲ. ಸರಿ ಸರ್ ಆಯ್ತು, ಇವತ್ತು ಬೇಡ ಮಡಿಕೊಳ್ಳಿ, ಬೆಳಗ್ಗೆ ಕಳಿಸಿ, 24 hours ಆಗುತ್ತೆ, ನನ್ನ ಮಗು ನನಗೆ ಕೊಡಿ. ಇಲ್ಲ ಕೊಡೋಕ್ಕಾಗಲ್ಲ, ಮಗು ತುಂಬ ಪ್ರಾಬ್ಲಮಲ್ಲಿದೆ, ಕೊಡೋಕ್ಕಾಗಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಡಿಸ್ಚಾರ್ಜ್ ಮಾಡಲೇಬೇಕು ಅಂತೇಳಿ ಹಾಸ್ಪಿಟಲ್ಗೆ ಬಂದೆ. ಮತ್ತು ಶೈಲು ಹತ್ರ, ಶೈಲು ಬರೋ ಅಷ್ಟರಲ್ಲಿ ಯಾಕೆ ಮಗು ಕರ್ಕೊಂಡು ಬಂದಿಲ್ಲ ಅಂತ ಆಲ್ರೆಡಿ ಗಾಬರಿ ಆಯಿತು. ನಾನು ಹೇಳಿದೆ, ಇಲ್ಲಪ್ಪ ಇದು ಸುಮ್ಮನೆ ಯಾಕೆ ದುಡ್ಡು ಕಟ್ಟಿದ್ವಿ, ಐಸಿಯುಗೆ 24 hours ಇರಿಸ್ಕೊಳ್ತಾರಲ್ವ, ಇರಲಿ ಬಿಡಿ, ಬೆಳಗ್ಗೆ ಗಂಟೆ ಕೇರ್ ಮಾಡ್ತಾರೆ, ಒಂದು ಮಗು ನೋಡ್ಕೊಳ್ಳೋಕ್ಕೆ ಒಂದು ನರ್ಸ್ ಇರ್ತಾರೆ, ಚೆನ್ನಾಗಿ ನೋಡ್ಕೊತಾರೆ ಬಿಡಮ್ಮ ಅಂತ ಹೇಳಿ ನಾನು ಬಂದೆ. ಅಂದರೆ ಒಳಗಡೆ ನೋಡ್ಕೊಳ್ಳೋಕ್ಕೆಲ್ಲ ಒಂದು ನರ್ಸ್ ಇಟ್ಟಿದ್ದಾರೆ, ಚೆನ್ನಾಗಿ ಆ ಪಾಪನ ಕೇರ್ ಮಾಡೋಕ್ಕಂತ ಒಳಗಡೆ ಇದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಬೆಳಗ್ಗೆ 9 ಗಂಟೆಗೆ ಎದ್ದು ಹೋದ್ಮೇಲೆ 1 hour ಕಾಯ್ದಿದ್ದೀನಿ. ಪಾಪು ಹತ್ರ ಒಳಗಡೆ ಬಿಡ್ತಾಯಿಲ್ಲ, ಒಳಗಡೆ ಕಾಯಿಸಿದ್ದಾರೆ, ಮತ್ತು ಮಗುನ ಡಿಸ್ಚಾರ್ಜ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಮಗು ನೋಡ್ಬೇಕು ಮೊದಲು ಅಂತಂದ್ಬಿಟ್ಟು ಒಳಗಡೆ ಹೆಂಗೋ ಕೇಳಿಕೊಂಡು, ಪಾಪ ನಮ್ಮ ಫಾಲೋವರ್ ಇದ್ರಲ್ಲ ಹುಡುಗಿನ ಕೇಳಿದೆ, ಸರಿ ಬನ್ನಿ ಅಮ್ಮ ಅಂತಂದ್ಬಿಟ್ಟು ಒಳಗಡೆ ಕರ್ಕೊಂಡೋಯ್ತು. ನಾವು ಒಳಗಡೆ ಕರ್ಕೊಂಡೋದಾಗ ಇವನು ಪಾಪ ಆಲ್ರೆಡಿ ಎದ್ದಿದ್ದಾನೆ, ಎದ್ದು ಚೆನ್ನಾಗೇ ನೋಡ್ತಾ ಇದ್ದಾನೆ. ನೋಡಿಕೊಂಡು ಹೊಟ್ಟೆ ಹಸ್ಬಿಟ್ಟಿದ್ರೆ ಅಳ್ತಾ ಇದ್ದ. ಅಷ್ಟರಲ್ಲಿ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಹುಡುಗಿ ಒಳ್ಳೆಯಿಂದ ಕುಡಿಸ್ತು. ಅವನು ಹಾಲನ್ನ ಕುಡ್ಕೊಬಿಟ್ಟು ಪಾಪ ಅಳ್ತಾ ಇದ್ದ ಅಂತೇಳಿ ನರ್ಸಿ ಈ ಥರ ಇತ್ತು. ನಾನು ಅವಾಗಲೂ ಮುಟ್ಟಿಲ್ಲ ಪಾಪನ, ಐಸಿ ಒಳಗಡೆ ಅಲ್ವಾ, ಸ್ವಲ್ಪ ದೂರದಲ್ಲೇ ನಿಂತಿದ್ದೆ ನಾನು. ಪಾಪನಿಗೆ ಎತ್ಕೊಂಡ್ರೆ 2 ಕೈ ಕೊಟ್ಕೊಂಡು ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಿಂಗೆ ಇದು ಮಾಡ್ತಾಯಿದ್ದಾನೆ, ಅಳ್ತಾ ಇದ್ದಾನೆ, ಕಂಡುಬಿಟ್ಟು ನೋಡ್ತಾ ಇದ್ದಾನೆ. ಮತ್ತು ಹುಡುಗಿ ಡೈಪರ್ ಚೇಂಜ್ ಮಾಡಬೇಕು ಅಂದಾಗ ಸುಸ್ಸು ಎಲ್ಲ ಹಿಂದೆ ನನ್ನ ಮೇಲೆಲ್ಲ ಈ ಥರ ಸುಸ್ಸು ಮಾಡ್ಕೊಂಡ. ನನಗೆ ಅನ್ನಿಸ್ತಾಗ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಪಾಪು ಇಷ್ಟು ಮುದ್ದಾಗಿ ಇಷ್ಟು ಅಳ್ತಾ ಇದ್ದಾನೆ, ಕೈ ಕೊಡ್ತಾ ಇದ್ದಾನೆ, ಪಾಪ ಎತ್ಕೊಳ್ಳಿಂದ ಹೊಟ್ಟೆ ಹಸ್ದಾಗ ಹಾಲು ಕೊಡ್ತಿದ್ದಾನೆ. ಇಷ್ಟು ಚೆನ್ನಾಗಿರೋ ಮಗುನ ಇವರು ಕಳಿಸ್ಕೊಡ್ತಾ ಇಲ್ವಲ್ಲ ಅಂತ ಮತ್ತೆ ಈಚೆ ಬಂದರೆ ಮಗುನೇ ಕಳಿಸಲ್ಲ. ಇಲ್ಲ ಡಿಸ್ಚಾರ್ಜ್ ಮಾಡಲ್ಲ ಮಗು ಹಾಲು ಕುಡಿಯೋಕ್ಕಂತೂ ಆಗ್ತಾನೇ ಇಲ್ಲ. ಅದೇಂಗೆ ಕರ್ಕೊಂಡು ಹೋಗ್ತೀರಾ, ಪಾಪು ನಾವು ಡಿಸ್ಚಾರ್ಜ್ ಮಾಡಲ್ಲ ಅಂದರೆ ಇಲ್ಲ, ನನಗೆ ಕಳಿಸ್ಕೊಡಿ ಪಾಪನ, ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ನನ್ನ ಮಗು ಅಲ್ಲಿ ಹಾಲು ಕುಡಿಲಿಲ್ಲ, ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಏನು ಮಾಡಿದ್ರು ಇಲ್ಲ, ಆಗ ಜಗಳನೇ ಆಗೋಯ್ತು. ಸುನೀಲು ನಾನು ಎಲ್ಲ ಇದ್ದೀವಿ, ಅವ್ರು ಹೇಳ್ತಿದ್ದಾರೆ, ಇಲ್ಲ ನಿಮಗೆಲ್ಲ ಗೊತ್ತಾಗಲ್ಲ, ಸುನೀಲ್ ಆರ್ಮಿಯಲ್ಲಿದ್ದಾರೆ, ಅವ್ರಿಗೆ ಎಂಥದ್ದೆಲ್ಲ ಚೆನ್ನಾಗಿ ಗೊತ್ತು, ಬಿಡಿ ಅವ್ರಿಗೆ ಗೊತ್ತು, ಅವರು ಹೇಳಿದ್ದಾರೆ ಇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರಲ್ಲ, ಆಯಿತು ಬಿಡಿ ಅಂತಾರೆ ಅವರು. ಬಿಡಿ ಅವ್ರಿಗೆ ಗೊತ್ತು, ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅವರು. ನಾನು ಹೇಳಿದೆ, ಅವ್ರಿಗೇನು ಗೊತ್ತಿರುತ್ತೆ ಗಂಡಸರಿಗೆ, ಪಾಪ ಆರ್ಮಿಲಿದ್ದಾರೆ ಅಂದೇಳಿ ಮಗು ಬಗ್ಗೆ ಗೊತ್ತಾಗ್ಬಿಡುತ್ತಾ. ನನ್ನ ಮಗ ಮಾತಾಡೋಕೆ ನನ್ನ ಮಗನೂ ಮಾತಾಡೋಕೆ ಬಿಡ್ತಾಯಿಲ್ಲ ಅಲ್ಲಿ. ಆಗ ನನ್ನ ಮಗ ಹೇಳ್ದ ಸರಿಯಾಗಿ, ನೀವು ಆರ್ಮಿಲಿದ್ದಾರೆ ಅಂತಂದ್ಬಿಟ್ಟು ಚೆನ್ನಾಗಿ ಅವ್ರಿಗೆ ಐಸಿಡೋಕೆ ಹೋಗ್ಬೇಡಿ, ನಮಗೂ ಗೊತ್ತಿದೆ ಮಗು ಏನು ಎತ್ತ ಅಂತೇಳಿ, ನಮ್ಮ ಭಾವ ಇದ್ದಾಗ ನೋಡ್ಕೊಳ್ಳೋರೆ, ನಾನು ರೆಸ್ಪಾನ್ಸಿಬಲ್, ನಮಗೂ ಅದೆಲ್ಲ ಮನೇಲಿ ಇಟ್ಕೊಳ್ಳಿ, ಇಲ್ಲಲ್ಲ ಹಾಸ್ಪಿಟಲಲ್ಲಿ ತಂದೆ ಮಾತ್ರ ಮಾತಾಡಬೇಕಂತೆ, ನಾನು ಮಾತಾಡೋಂಗಿಲ್ಲ, ನನ್ನ ಮಗನೂ ಮಾತಾಡೋಂಗಿಲ್ವಂತೆ. ಅವಾಗ ನಾನು ಬೈದೆ, ನನ್ನ ಅಳಿಯ ಇಲ್ಲದಾಗ ಎಲ್ಲನೂ ನೋಡ್ಕೊಳ್ಳೋನು ನನ್ನ ಮಗ, ನಮ್ಮ ಅಳಿಯ ಅವ್ರು ದೂರ ಇರ್ತಾರೆ, ಎಲ್ಲ ತಗೋಬೇಕಾರೋ ನಾನು ನನ್ನ ಮಗನೇ. ನಮ್ಮ ಮಗುನ ಡಿಸ್ಚಾರ್ಜ್ ಮಾಡಿಕೊಡೋಕ್ಕೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ, ಮೊದಲು ನಮ್ಮ ಪಾಪನ ಡಿಸ್ಚಾರ್ಜ್ ಮಾಡಿಕೊಡಿ ಅಂದರೆ ಇಷ್ಟುದ್ದಲ್ಲಿ ಇಷ್ಟು ಬರ್ಕೊಂಡು ಬಂದಿದ್ದಾರೆ. ಅದೇನು ಅದೇ ಈ ಥರ ಜಗಳ ಮಾಡ್ಕೊಂಡು ಮಗುನ ಕರ್ಕೊಂಡು ಹೋಗ್ತಾಯಿದ್ದಾರೆ. ಮಗು ಆರೋಗ್ಯ ಸರಿ ಇಲ್ಲ, ಮಗು ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಅದು ಜವಾಬ್ದಾರಿ ನಾವಲ್ಲ, ಅವರೇ ಹೊಣೆ, ಅದು ಇದು ಅಂತ ಒಂದಿಷ್ಟು ಬರ್ಕೊಂಡ್ಬಂದು ಇದಕ್ಕೆ ಸೈನ್ ಹಾಕಿ ಅಂದ್ಬಿಟ್ಟು ತಂದಿದ್ದಾರೆ. ಆವಾಗ ಹೇಳಿದ್ವಿ ನಾವು, ಇದಕ್ಕೆ ಹೊಣೆ ನಾವಲ್ಲ, ಇಲ್ಲಿ ಕರ್ಕೊಬಂದ್ರಲ್ಲ ಅವ್ರ ಡಾಕ್ಟ್ರದ್ದು, ಅವ್ರು ಬಂದಲ್ಲಿ ಕೇರ್ ಮಾಡಬೇಕು, ಅದೇ ಹಾಸ್ಪಿಟಲ್ ಇದ್ಕೊಂಡು ಮಗು ಚೆನ್ನಾಗಿದ್ದಾನೋ ಚೆನ್ನಾಗಿಲ್ವ ಅಂತ ಹೇಳ್ಬಿಟ್ಟು ಅವ್ರು ಕೇರ್ ಮಾಡಿ ಅವ್ರು ನೋಡಬೇಕು ಅಂತ ಹೇಳ್ಬಿಟ್ಟು ಕೊನೆಗೆ ಅದನ್ನೆಲ್ಲ ಒಡ್ಸಾಕಿ ನಮ್ಮ ಪಾಪನ ಕಳಿಸೋವರೆಗೂ ನಾನು ಐಸೂಲೆ ಒಳಗಡೆ ಇರ್ತೀನಿ, ನಾನು ಹೊರಗಡೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದ್ಕೊಂಡು, ಆವಾಗ ಒಂದಿಷ್ಟು ವಾದ ವಿವಾದಗಳ ನಂತರ ಪಾಪಗೆ ಇಷ್ಟಾಯಿತು ಬಿಲ್ಲು ಅಂತೇಳಿ ಒಂದು 15,000 ರೂಪಾಯಿನೋ 24 hours ಕಟ್ಸ್ಕೊಂಡ್ರು. ಅದನ್ನು ಕಟ್ಟಿ ಮತ್ತು ಎಕ್ಸ್ಟ್ರಾ ಮೆಡಿಷನ್ ಬೇರೆ ಅದೆಲ್ಲ ಕಟ್ಬಿಟ್ಟು ಮಗುನ ಕರ್ಕೊಂಡು ಬಂದ ಮೇಲೆ ಅಲ್ಲಿಂದ ಒಬ್ಬ ನರ್ಸ್ ವಹಿಸಿದ್ದಾರೆ, ಅವರೇ ನೋಡ್ಕೋಬೇಕು, ನಿಮ್ಮ ಕೈ ಪಾಪು ನೋಡ್ಕೊಳಕ್ಕಾಗೋದೇ ಇಲ್ಲ, ಹಾಲು ಕುಡಿಸ್ಬೇಕು ಅಂತ. ಅವ್ರು ಬಂದ ತಕ್ಷಣ ಪೌಡ್ರಲ್ಲಿ ಕಲಿಸ್ಕೊಡಿ ಅಂದರು. ಪೌಡ್ರಲ್ಲೆಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ತಾಯಿ ಎದೆ ಹಾಲು ಕರ್ಕೊಟ್ವಿ, ಅದನ್ನು ಅವರು ಸ್ವಲ್ಪ ಕುಡಿಸಿದ್ರು. ಅವ್ನು ಕುಡ್ದ, ಅವ್ನು ಮತ್ತೆ ಫೋನ್ ಮಾಡಿ ಹೇಳಿದ್ದಾರೆ, ತಾಯಿ ಎದೆ ಹಾಲು ಕರ್ದು ಮಡಗಿ. ಒಂದು ಸರಿ ಕರ್ಕೊಂಡೋಗಿದ್ದಾರೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಪಾಪನ, ಹಾಲು ಕುಡಿ ಅದು ಕುಡಿಯುತ್ತೆ, ಅದು ಗೊತ್ತಾಗುತ್ತೆ, ಕುಡಿಸೋ ರೀತಿಲಿ ಕುಡಿಸಿದ್ರೆ ಗೊತ್ತಾಗೋದು ಅದನ್ನು. ಆಮೇಲೆ ಮತ್ತೆ ಅವ್ರು ಕುಡಿಸೋ ಸರಿ ಬೇಡ, ಹಾಲು ಕರೆಯೋದೇನು ಬೇಡ ಇರವ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ತಗೊಂಡು ಶೈಲಿಗೆ ನೀಟಾಗಿ ಮೈಯೆಲ್ಲ ಒರೆಸಿ, ನೀಟಾಗಿ ಹಾಲು ಕುಡಿಯೋ ಜಾಗ ಇದೆಲ್ಲ ಭಾಗ ಎಲ್ಲ ಒರೆಸಿ ಪಾಪನ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಅವ್ನಿಗೆ ಹಂಗೆ ಹಿಂಗೆ ಮಾಡಿ ಒಂದು 2 ನಿಮಿಷ ತಗೊಂಡ, 2 3 ನಿಮಿಷ ಅಂದ್ಕೊಳ್ಳಿ. ಹೆಂಗೆಂಗೋ ಮಾಡಿ ಅವ್ನಿಗೆ ಹಾಲು ಕುಡ್ಸೋಕೆ ಸ್ಟಾರ್ಟ್ ಮಾಡಿದೆ. ಒಂದು ಸರಿ ಅವನು ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಎದೆಲ್ಲ ಹಾಲು ಕುಡಿದ್ಬಿಟ್ಟು ತಾಯಿ ಹತ್ರ ಇನ್ನೂ ಜಾಸ್ತಿ ಬರ್ತಿರಲ್ಲ, ಈ ಎದೆಲ್ಲ ಹಾಲು ಕುಡಿದ್ಬಿಟ್ಟು ಇನ್ನೊಂದು ಎದೆಗೆ ಹಬ್ಬರ್ಕೊಂಡು ಹಾಲು ಕಚ್ಕೊಂಡು ಕುಡಿತಿದ್ದಾನೆ. ಡಾಕ್ಟ್ರು ಅಷ್ಟರಲ್ಲಿ ಬಂದರು, ವೆಯ್ಟ್ ಮಾಡ್ತಿದ್ದಾರೆ ಪಾಪನ ನೋಡಬೇಕು ಅಂತ. ಅವಾಗ ಹೇಳಿದೆ, ಪಾಪ ಹಾಲು ಕುಡಿತಿದ್ದಾನೆ ನೋಡಿ ಸರ್ ಅಂತ. ಆಮೇಲೆ ಬಂದು ಅವತ್ತು ನೋಡಿಬಿಟ್ಟು ತಿರ್ಯಾಕಾದ್ರೆ ನಾಳೆಗೆ
ಮಗುಗೆ ಏನಾದ್ರು ಮತ್ತೆ ಆ ಬ್ಲಡ್ ಚೆಕ್ ಮಾಡಬೇಕು, ಈ ಬ್ಲಡ್ ಚೆಕ್ ಮಾಡಬೇಕು, ಅದನ್ನು ಮಾಡಬೇಕು. ನಾನು ಯಾವುದನ್ನು ಕೂಡ ಮಾಡಿಸ್ಲಿಲ್ಲ. ಮೊದಲು ಮಾಡಿದರು, ಎಲ್ಲನೂ ಮಾಡಿದರು, ಇನ್ನು ಯಾವುದೇ ಬ್ಲಡ್ ಚೆಕಪ್ ಕೂಡ ಮಾಡಿಸ್ಲಿಲ್ಲ. ಆಮೇಲೆ ಕೊನೆ ದಿನ ಕರ್ಕೊಬ್ರಾಗ ಹೇಳ್ತಾರೆ, ಪಾಪು ಫುಲ್ ಆ್ಯಕ್ಟಿವ್ ಆಗಿದ್ದಾನೆ, ಫುಲ್ ಚೆನ್ನಾಗಿದ್ದಾನೆ, ಏನೂ ತೊಂದರೆ ಇಲ್ಲ. ಕೊನೆಗೆ ಜಾಂಡೈಸ್ ಒಂದು ಟೆಸ್ಟ್ ಮಾಡಿಸ್ಬಿಡಿ, ಬ್ಲಡ್ ಚೆಕ್ ಮಾಡಿಸ್ಬಿಡಿ, ಮಗುಗೆ ಜಾಂಡೈಸ್ ಬರ್ಬೋದು. ಸರಿ ಸರ್ ಅದನ್ನು ಮಾಡಿ ಅಂತ ಹೇಳ್ಬಿಟ್ಟು ನೈಟ್ ಟೈಮು ಒಬ್ಬ ನರ್ಸ್ ಕೇಳಿರೋದು ಆ ಬ್ಲಡ್ ತೆಗೆದು ಚೆಕ್ ಮಾಡೋಕ್ಕೆ. ನಾನು ಅವ್ರ ಕೈಲಿ ಮಾಡಿಸಿಲ್ಲ. ಬೆಳಗ್ಗೆ ಮಕ್ಕಳ ಡಾಕ್ಟ್ರೇ ಬಂದು ಮಗುಗೆ ಬ್ಲಡ್ ಚೆಕ್ ಮಾಡಬೇಕು ಅಂತ ನರಗಳು ಎಳೆ ಮಗು ಎಲ್ಲಿ ತಾನೇ ಸಿಗುತ್ತೆ. ಕೊನೆಗೆ ಹೇಳ್ತಾರೆ, ಇಲ್ಲ ಅದೊಂದು ಮಿಷಿನ್ ಬರುತ್ತೆ ಪಾಪುಗೆ ಬ್ಲಡ್ ಚೆಕ್ ಮಾಡೋದು, ಅದಿರಬೇಕಾಯ್ತು, ಅದಿಲ್ಲ ಇಲ್ಲಿ. ಕೊನೆಗೆ ಅಲ್ಲಿಗೆ ಬರೀತೀನಿ, ಹೋಗಿ ಬ್ಲಡ್ ಚೆಕ್ ಮಾಡಿಸ್ಬಿಡಿ. ಹಾಂ ಸರಿ ಬಿಡಿ ಸರ್ ಆಯಿತು, ನಾವು ಮಾಡಿಸ್ಕೊತೀವಿ. ಇಲ್ಲ ಡಿಸ್ಚಾರ್ಜ್ ಮಾಡೋಕೆ ಮುಂಚೆ ಅಲ್ಲಿ ಕೊಟ್ಟೋಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಅಲ್ಲಿಗೆ ಬಂದುಬಿಡಿ. ಸರಿ ಬಿಡಿ ಸರ್ ಆಯಿತು, ನಾವು ಮನೆಗೆ ಇವತ್ತು ಕರ್ಕೊಂಡು ಹೋಗ್ತೀನಿ, ನಾಳೆ ಕರ್ಕೊಂಡು ಬರ್ತೀನಿ ಬಿಡಿ ನಾನು ಅಂತ ಹೇಳ್ಬಿಟ್ಟು ಮಗುನ ಮನೆಗೆ ಕರ್ಕೊಬಂದೆ. ಮಗು ಚೆನ್ನಾಗಿರೋ ಮಗುಗೆ ಈ ರೀತಿ ಒಂದು ಎದುರಿಸಿದ್ರೆ ಮಗು ಅಬ್ನಾರ್ಮಲು, ಅಳುತ್ತಾ ಇಲ್ಲ ಅಂತ ನಾನು ನಿಜವಾಗ್ಲೂ ನನ್ನ ಮಕ್ಕಳನ್ನೆಲ್ಲ ನೋಡಿ ಎಲ್ಲ ಗೊತ್ತಿರೋದ್ರಿಂದ ಇಷ್ಟು ವಾದ ವಿವಾದ ಮಾಡಿ ಡಾಕ್ಟರ್ ತವಿಂದ ಮಗುನ ವಾಪಸ್ ರಿಟರ್ನ್ ಕರ್ಕೊಂಡು ಬಂದೆ, ಜಗಳ ಮಾಡ್ಕೊಂಡು ಅಲ್ಲಿಂದ. ಅದೇ ಗೊತ್ತಿಲ್ಲದೇನೋ ನನ್ನಳಿಯ ಮಗಳಿಗೆ ಹೇಳ್ತೀನಿ, ಬೇರೆ ಯಾರಿಗೂ ಬೇಡ. ನಾನಲ್ಲಿ ಅಷ್ಟು ಇದಾಗಿಲ್ಲ, ನನಗೇನೋ ಕೇಳೋಕ್ಕೆ ಬರ್ತಾಯಿಲ್ಲ. ಅಂದರೆ ಹೇಳ್ತಾರಲ್ಲ ಪೇರೆಂಟ್ಸ್ ಅಂದರೆ ಅಪ್ಪ ಅಮ್ಮ ಅತ್ತೆ ಸ್ವಲ್ಪ ದೂರನೇ ಇರ್ತಾರೆ, ಆ ಗಂಡ ಹೆಂಡ್ತಿ ಇಬ್ಬರು ಇರ್ತಾರೆ, ಅವ್ರಿಗೇನೋ ಮಗು ಆಗಿರುತ್ತೆ ಈ ರೀತಿ ಹೇಳಿದಾಗ, ಸರ್ ನಮ್ಮ ಪಾಪುಗೆ ಏನಾದರೂ ಆಗಲಿ ಮೊದಲು ಮಗುನ ಕ್ಲೀನಾಗಿ ನಮಗೆ ರೆಡಿ ಮಾಡಿಕೊಟ್ಬಿಡಿ, ತಲೆ ಸ್ಕ್ಯಾನ ಮಾಡಿ, ಮತ್ತೊಂದು ಸ್ಕ್ಯಾನ ಮಾಡಿ, ಆ ಸ್ಕ್ಯಾನು ಈ ಸ್ಕ್ಯಾನು ತಕ್ಕೊಂಡಾಗ ಒಳಗಡೆ ಇಟ್ಕೊಂಡು ಮಕ್ಕಳನ್ನ ಈಚೆ ಕಳಿಸೋದೇ ಇಲ್ಲ ಅಂದ್ಕೊಳ್ತೀನಿ. ಅದಾಗಿದೆ ಇದಾಗಿದೆ ಅಂದ್ಕೊಂಡು ಈ ರೀತಿ ಇಟ್ಕೊಂಡು ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಈ ರೀತಿ ಮಾಡಬಾರ್ದು. ಅದು ಒಂದು ಹಸುಗೂಸು ತಾಯಿಯಿಂದ ಮಗುನ ಬೇರ್ಪಡಿಸಿ ಆ ಮೂಗಲ್ಲಿ ಹಾಕಿ ಹಾಲು ಕೊಡೋದು, ಆ ಪೌಡ್ರ್ ಹಾಲು ಕೊಟ್ಟು ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಈ ರೀತಿ ಇಟ್ಕೊಂಡು ಈ ರೀತಿ ಎಲ್ಲ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಏನು ಬಂದಿದೆ ಅನ್ನೋದು ನನಗೂ ಗೊತ್ತಾಗ್ತಾಯಿಲ್ಲ. ನಿಜ ಒಬ್ರಿಗೆ ಕಾಯಿಲೆ ಐತಾ, ಹುಷಾರು ಇಲ್ವಾ, ಅವ್ರು ಕರೆಕ್ಟಾಗಿ ರೀತಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಒಬ್ಬರನ್ನ ಹುಷಾರು ಮಾಡಬೇಕು. ಅದು ಡಾಕ್ಟರ್ ಕರ್ತವ್ಯ. ನಾವು ಡಾಕ್ಟರ್ಸ್ನ ದೇವರು ಅಂತ ನೆಮ್ತೀವಿ. ಅದೇ ಈ ರೀತಿ ಒಂದು ಮಗುನ ಎತ್ಕೊಂಡೋಗಿ ಹಿಂಗೆಲ್ಲ ಮಾಡಿ ಇಷ್ಟೆಲ್ಲ ಆಯಿತು ಅಂತಂದರೆ ಹುಷಾರಾಗಿರಿ. ನಿಮ್ಮ ಮಕ್ಕಳು ಆಯಿತಾ, ನಿಮಗೆ ಗೊತ್ತಿರುತ್ತೆ ಒಂದು ಮಗು ಅಂದರೆ ಹೇಗಿರುತ್ತೆ ಏನು ಅನ್ನೋದನ್ನ ತುಂಬ ಜೋಪಾನವಾಗಿ ನೋಡ್ಕೊಂಡು ಮಾಡಿ. ಅದೇ ನಾನು ಆ ಜಾಗದಲ್ಲಿ ನಾನು ಮಾಡ್ದಂಗೆ ಅಂತಲ್ಲ, ನಾನು ಮಾಡ್ದಂಗೆ ಮಾಡಬೇಕು. ಒಂದು ಮಗು ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ನೋಡಿ ಮೊದಲು. ಇಂಥ ಒಬ್ಬೊಬ್ಬ ಡಾಕ್ಟ್ರಿಂದ ಒಂದು ಒಳ್ಳೊಳ್ಳೆ ಡಾಕ್ಟ್ರುಗಳಿಗೂ ಕೂಡ ಕೆಟ್ಟ ಹೆಸರು ಒಂದೊಂದು ಹಾಸ್ಪಿಟಲಿಂದ ಒಂದೊಂದು ಡಾಕ್ಟರ್ಗಳಿಂದ. ನಮ್ಮ ಶೈಲು ಅವ್ರನ್ನ ಡೆಲಿವರಿ ಮಾಡ್ಸಲ್ಲ, ಅವರು ಹೇಳ್ತಿದ್ದಾರೆ ಮಗು ಚೆನ್ನಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಏನು ತೊಂದರೆ ಇಲ್ಲ ಅಂತ. ಅಲ್ಲಿ ಮಕ್ಕಳು ಡಾಕ್ಟ್ರು ಅಂತ ಬಂದರು ನೋಡಿ, ಅವರು ಕರ್ಕೊಂಡೋಗಿ ಆ ಒಂದು ಹಾಸ್ಪಿಟಲಲ್ಲಿ ಅದೇ ಹೇಳ್ಬಿಡ್ಬೇಕು ನೇಮ್ನ ಅಂತ ಅನ್ನಿಸ್ತದೆ. ನಾನು ನಿಜವಾಗ್ಲೂ ಆ ಹಾಸ್ಪಿಟಲ್ಗಳ ನೇಮ್ಗಳು ಹೇಳಬೇಕು ಅನ್ನಿಸ್ತದೆ ಒಂದೊಂದ್ಸರಿ. ನಮ್ಗೆ ಅಷ್ಟು ಕೇವಲ ಹಾಸ್ಪಿಟಲ್ ನೇಮ್ ಹೇಳೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ, ಆದರೆ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರು ಎಷ್ಟೆಲ್ಲ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡಿ. ನಾನು ಆ ಥರ ದರಿದ್ರದವಳಲ್ಲ, ದರಿದ್ರದ ಬುದ್ಧಿನೂ ನನಗಿಲ್ಲ. ಆ ಥರ ಹಾಸ್ಪಿಟಲ್ ನೇಮ್ ಹೇಳಿ ಸುಮ್ಮನೆ ಏನೋ ಒಂದು ಕೆಟ್ಟ ಹೆಸರು ತಗೊಬಂದು. ಅಂದರೆ ನಾನು ಹೇಳೋದು ಇಷ್ಟೇ, ನಮ್ಮ ಮಕ್ಕಳಿಗಾದಂಥದ್ದು ಯಾವ ಮಕ್ಕಳಿಗೋಗ್ಬಾರ್ದು. ನಿಮ್ಮ ಮಕ್ಕಳನ್ನ ನೀವು ಜೋಪಾನ ಮಾಡ್ಕೊಳ್ಳಿ. ಹೇಳ್ತೀನಿ ಅಂದರೆ ಇನ್ನೂ ಇಷ್ಟಿರುತ್ತೆ, ಇದು ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋನ. ಅವಳು ಡೆಲಿವರಿದ್ದು ಆಗ್ಬೋದು, ಡೆಲಿವರಿ ಆದಮೇಲೆ ಶೈಲಿದು ಏನಾಯಿತು ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಓಕೆ ಬಾಯ್.